ನಿಗಮ ಚಾನಲ್ನ ಎಲ್ಲ ವೀಕ್ಷಕರಿಗೂ ಅಭಿನಂದಿಸ್ತೋ ಇವತ್ತಿನ ಹೊಸ ವಿಚಾರವನ್ನು ತಮ್ಮ ಮುಂದೆ ಪ್ರಸ್ತಾಪ ಮಾಡಲಿಕ್ಕೆ ಬಂದಿದ್ದೇನೆ. ಬಹುನಿರೀಕ್ಷಿತವಾಗಿದ್ದಂತಹ ದಿನಾಂಕ 28ರ ಕನ್ಸಿಲೇಷನ್ ಮೀಟಿಂಗ್ ಬಿಫೋರ್ ಲೇಬರ್ ಕಮಿಷನರ್ ಏನಿತ್ತು ಅದು ಮತ್ತೆ 26ಕ್ಕೆ ಇದೇ ತಿಂಗಳು ಅಲ್ಲ ಮುಂದಿನ ತಿಂಗಳು 9ನೇ ತಿಂಗಳು ಮುಂದಕ್ಕೆ ಹೋಗಿದೆ ಅಂತ ಹೇಳಿ ಸುದ್ದಿ ಬಂದಿದೆ. ಅದರ ವಿವರ ಏನು ಇವತ್ತೂ ಗೊತ್ತಾಗಿಲ್ಲ. ನಾನು ಇದು 4ನೇ ಮೀಟಿಂಗು ಇದೇ ರೀತಿ ಮುಂದಕ್ಕೆ ಹೋಗಿರೋದು. 4 ಮೀಟಿಂಗ್ಗಳಲ್ಲೂ ಏನು ಚರ್ಚೆ ನಡೀತು, ಏನು ವಿವರಣೆ ಅನ್ನೋದು ಇದುವರೆಗೂ ನಮಗಾಗಲಿ ಸಾರ್ವಜನಿಕರಿಗಾಗಲಿ ಗೊತ್ತಾಗಿಲ್ಲ. ಮತ್ತು ಆ ರೀತಿಯ ವಿವರಗಳನ್ನು, ವಾಸ್ತವ ಸಂಗತಿಯನ್ನು, ಯಾಕೆ ಏನು ಚರ್ಚೆ ಆಯಿತು, ಯಾವ ಕಾರಣಕ್ಕೆ ಮುಂದಕ್ಕೆ ಹೋಯಿತು ಅನ್ನೋದ್ರದ್ದು ಬಗ್ಗೆ ಯಾವ ಸುದ್ದಿನೂ ಇಲ್ಲ. ಅದೇ ರೀತಿ ಹಿಂದೆ 3 ಸಾರಿ ಮುಖ್ಯಮಂತ್ರಿಗಳ ಜೊತೆಗಳಲ್ಲಿ ಸಭೆ ಆಯಿತು. ಆ ವಿವರ ಸಹ ಮುಚ್ಚಿಟ್ಟಿದ್ರು ಅನ್ನೋ ಕಾರಣಕ್ಕೆ ನಾವು ಇಲ್ಲಿ ಬಯಲಿಗೆಳೆದ ಮೇಲೆ ಸುಮಾರು 10 ಎಪಿಸೋಡು ನಿಗಮ ಟಿವಿನಲ್ಲಿ ಹೇಳಿದಾಗ್ಲೂ ಸಂಪೂರ್ಣ ವಿವರ ಹೇಳಿರಲಿಲ್ಲ. ಮೊನ್ನೆ ಮುಷ್ಕರಕ್ಕೆ ದಿನಾಂಕ ಏನು ಗೊತ್ತುಪಡಿಸಿದ್ರು, ಆ ಮುಷ್ಕರ ಏನು ವಾಪಸ್ ತಗೊಂಡ್ರು, ಈ ಎಲ್ಲ ಸಂದರ್ಭಗಳಲ್ಲೂ ಎಲ್ಲ ವಿಚಾರಗಳಲ್ಲೂ ಆಚೆ ಹೇಳಿದ್ದಕ್ಕಿಂತಲೂ ಮುಚ್ಚಿಟ್ಟಿದ್ದೇ ಜಾಸ್ತಿ ಅನ್ನೋದಿದೆ ಇಲ್ಲಿನ ಇದು. ಯಾಕೆಂತಂತಂದರೆ ಮ್ಯಾನೇಜ್ಮೆಂಟ್ ಆಗಲಿ, ಸರ್ಕಾರ ಆಗಲಿ, ಟ್ರೇಡ್ ಯೂನಿಯನ್ಗಳಾಗಲಿ ಪಾರದರ್ಶಕವಾಗಿ ಇಲ್ಲದೆ ಹೋದರೆ ಮತ್ತು ವಾಸ್ತವಾಂಶ ಸತ್ಯಾಂಶ ತಿಳಿಸ್ದೇ ಹೋದರೆ ನೌಕರರಲ್ಲಿ ಗೊಂದಲ ಉಂಟಾಗುತ್ತೆ, ನೌಕರರಲ್ಲಿ ಅನುಮಾನ ಬರುತ್ತೆ. ಈಗಲೂ ಸಹ ಈ ನಿನ್ನೆ ಮೊನ್ನೆ ಅನಂತ ಸುಬ್ರಾಯರು ಹೇಳ್ತಾ ಇದ್ರು ಬೇರೆ ಬೇರೆ ಟಿವಿಗಳಲ್ಲಿ. ಅಲ್ಲೇ ಹೇಳ್ತಿದ್ದೇನು, ಕನ್ಸಿಲೇಷನ್ 28 ಆದ ನಂತರ ಅದು ಏನೇ ಆಗಲಿ ಆ 1-2-3 ದಿವಸದ ನಂತರ ನಮ್ಮ ಜಂಟಿ ಕ್ರಿಯಾ ಸಮಿತಿ ಸೇರಿ ಮುಂದಿನ ತೀರ್ಮಾನ ತಗೊಳ್ತೇವೆ. ಮುಂದಿನ ತೀರ್ಮಾನ ಭಾಳ ಡ್ರಾಸ್ಟಿಕ್ ಆಗಿರುತ್ತೆ, ನಾವು ಈ ಒಂದು ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳದೆ ನಾವು ಬಿಡೋದಿಲ್ಲ, ಇದೆಲ್ಲ ಮಾತುಗಳಾಡ್ತಿದ್ರು. ಆದರೆ ಅದೆಲ್ಲ ಮುಗಿದ ಮೇಲೆ ಅದ್ರ ಸುದ್ದಿ ಏನೂ ಹೇಳಿದ ಬರೀ ಮುಂದಕ್ಕೆ ಹೋಯ್ತು ಅಂತ ಹೇಳೋದಾದರೆ ಅದು ನೌಕರರನ್ನು ವಂಚಿಸ್ತಾ ಇದ್ದಾರೆ ಅನ್ನೋ ಅರ್ಥ ಬರುತ್ತೆ. ಇಲ್ಲಿ ಈ ಮಧ್ಯದಲ್ಲಿ ಮ್ಯಾನೇಜ್ಮೆಂಟು ಸಹ ಒಂದು ಹೊಸ ಡೈವರ್ಟ್ ಮಾಡೋಕ್ಕೆ ಒಂದು ಪ್ರಯತ್ನ ಮಾಡ್ತಾಯಿದೆ. ಮೊನ್ನೆ 4-5 ದಿವಸದಿಂದ BMTCಯ ಅವರು ಚೀಫ್ ಟ್ರಾಫಿಕ್ ಮ್ಯಾನೇಜರ್ ಆಗಿದ್ದವರು ಒಬ್ಬರು 4 ಈ ತಿಂಗಳಿನಲ್ಲಿ ಆಕ್ಸಿಡೆಂಟ್ಗಳಾಗಿದೆ, ಅದರಲ್ಲಿ 3 ಆಕ್ಸಿಡೆಂಟ್ಗಳಲ್ಲಿ ನಮ್ಮ ಚಾಲಕರದ್ದು ಏನು ತಪ್ಪಿಲ್ಲ ಅಂತ ಹೇಳ್ತೋ ಒಟ್ಟಾರೆ ನಮ್ಮ ಚಾಲಕರ ವಿರುದ್ಧ ಅದನ್ನು ಹೆಚ್ಚು ತರಬೇತಿ ಕೊಡುವುದು, ಶಿಸ್ತು ಕ್ರಮಗಳು ಆರಂಭಿಸೋದು ಇತ್ಯಾದಿ ಹೇಳಿದ್ದಾರೆ. 4 ಆಕ್ಸಿಡೆಂಟಲ್ಲಿ 3 ಆಕ್ಸಿಡೆಂಟ್ನಲ್ಲಿ ನಮ್ಮ ಡ್ರೈವರ್ಗಳದ್ದು ತಪ್ಪಿಲ್ಲ ಅಂತ ಅವರೇ ಹೇಳ್ತೋ, ಆ ರೀತಿ ಒಂದೇ ತಿಂಗಳಲ್ಲಿ 4 ಆಕ್ಸಿಡೆಂಟ್ ಕಾರಣಕ್ಕಾಗಿ ನಾವು ಶಿಸ್ತು ಕ್ರಮಗಳನ್ನು ತೀವ್ರವಾಗಿ ತಗೋತೀವಿ, ತರಬೇತಿ ಹೆಚ್ಚಿಗೆ ಕೊಡ್ತೇವೆ, ಇದೆಲ್ಲನೂ ಸಬ್ಜೆಕ್ಟನ್ನು ಡೈವರ್ಟ್ ಮಾಡುವ ತಂತ್ರ ಅಲ್ಲದೆ ಇನ್ನೇನೂ ಅಲ್ಲ. ನಿನ್ನೆ ಪ್ರಜಾವಾಣಿಯಲ್ಲಿ ಒಂದು ಎಡಿಟೋರಿಯಲ್ ಬರೆದಿದ್ದಾರೆ. 24 ಮತ್ತು 25ನೇ ಸಾಲುಗಳಲ್ಲಿ ಒಟ್ಟಾರೆ 80 ಸಾವುಗಳು BMTCಯಿಂದನೇ ಆಗಿದ್ದೆ ಅಂತ ಒಂದು ಹೇಳಿಕೆ ಕೊಟ್ಟಿದ್ದಾರೆ. ಅದೇ ರೀತಿ ಆ ಹಿನ್ನೆಲೆಯಲ್ಲಿ ನಿನ್ನೆ CTMರವರು ಒಂದು ಸರ್ಕ್ಯುಲರ್ ಮಾಡಿ ಮೊಬೈಲು ಆನ್ ಡ್ಯೂಟಿನಲ್ಲಿ ಬಳಸಿದ್ದು ಪತ್ತೆ ಆದರೆ ಇದುವರೆಗೂ ಅದನ್ನು ಸಾಮಾನ್ಯವಾದ ಒಂದು ಕೆಂಪು ಗುರುತಿನ ಪ್ರಕರಣ ಅಂತ ಪರಿಗಣನೆ ಮಾಡ್ತಿದ್ವಿ. ಇನ್ಮೇಲೆ ORMC ಅಂದರೆ ಔಟ್ಡೇಟೆಡ್ ರೆಡ್ ಮಾರ್ಕ್ ಕೇಸ್ ಅಂತ. ಈ ORMC ಅಂತಂತಂದರೆ ನಮ್ಮಲ್ಲಿ ಈ ಆರೋಪಗಳಲ್ಲಿ ಒಂದು 3 ಸ್ಟೇಜ್ಗಳನ್ನ ಇಟ್ಕೊಂಡಿದ್ದಾರೆ. ಸಾಮಾನ್ಯ ಪ್ರಕರಣ, ORMC ಅಲ್ಲ RMC ಅಂದರೆ ರೆಡ್ ಮಾರ್ಕ್ ಕೇಸ್, ಆ್ಯಂಡ್ ORMC ಅಂತಂದರೆ ಔಟ್ಸ್ಟ್ಯಾಂಡಿಂಗ್ ರೆಡ್ ಮಾರ್ಕ್ ಕೇಸ್ ಅಂದ್ಬಿಟ್ಟು. ಈ ಔಟ್ಸ್ಟ್ಯಾಂಡಿಂಗ್ ರೆಡ್ ಮಾರ್ಕ್ ಕೇಸ್ನಲ್ಲಿ ಕಡ್ಡಾಯವಾಗಿ ಸಸ್ಪೆನ್ಷನ್ ಆಗುತ್ತೆ, ಇಲಾಖಾ ವಿಚಾರಣೆ ಆಗುತ್ತೆ, ಶೋಕಾಸ್ ನೋಟಿಸ್ ಜಾರಿ ಆಗುತ್ತೆ. ಮೇಜರ್ ಪನಿಷ್ಮೆಂಟ್ ಅಂತಂದರೆ ಅದು ವಜಾ ಸಹ ಇರ್ಬೋದು. ಹೀಗೆ ಮೊಬೈಲ್ ಬಳಸಿದ್ದಕ್ಕೆಲ್ಲನೂ ಈ ರೀತಿ ಮಾಡ್ತೀವಿ ಅಂತ ನಿನ್ನೆ ಒಂದು ಸರ್ಕ್ಯುಲರ್ ಮಾಡಿದ್ದಾರೆ. ಈ ಎಲ್ಲ ಗೊಂದಲದ ಉದ್ದೇಶ ಏನು, ಚಾಲಕ ನಿರ್ವಾಹಕರು ಇವತ್ತಲ್ಲ ನಾಳೆ ಅಕಸ್ಮಾತ್ ಮತ್ತೆ ಮುಷ್ಕರದಲ್ಲಿ ಭಾಗವಹಿಸೋದಾದರೆ, ಮುಷ್ಕರಕ್ಕೆ ಮುಂದಾಗೋದಾದರೆ ಅವ್ರಿಗೆ ಈಗಲೇ ಮೂಗ್ದಾರ ಹಾಕಬೇಕು ಅನ್ನೋ ನಿಟ್ಟಿನಲ್ಲಿ ಮತ್ತು
ಒಂದು ಮ್ಯಾನೇಜ್ಮೆಂಟು ಮತ್ತು ಈ ಟ್ರೇಡ್ ಯೂನಿಯನ್ ಜಂಟಿ ಕ್ರಿಯಾ ಸಮಿತಿ ಮಧ್ಯದಲ್ಲಿ ಏನು ಈ ವಾಗ್ವಾದ ಒಂದು ತಾರಕ ಸ್ಥಿತಿಗೆ ಹೋಗಿರುವಾಗ ಆ ಒಂದು ಬಿಸಿ ಕಡಿಮೆ ಮಾಡಬೇಕು ಅಂತೇಳಿ ಹೊಸ ತಂತ್ರ ಮಾಡ್ತಿದ್ದಾರೆ. ಪ್ರಜಾವಾಣಿಯವರು ಸಹ ನಿನ್ನೆ ಮೊದಲನೇ ವಾಕ್ಯ ಓದಿದರೆ ಅರ್ಥ ಆಗುತ್ತೆ. ಬೆಂಗಳೂರಿನ ಜನಜೀವನವನ್ನು ಸರಿಯಾಗಿ ನಡೆಸುವ ನಿಟ್ಟಿನಲ್ಲಿ ಅತ್ಯಂತ ಚೆನ್ನಾಗಿ ನಿರ್ವಹಿಸುತ್ತಿರುವ BMTC ಇತ್ತೀಚೆಗೆ ಏನದು ಮೊನ್ನೆ ಮುಷ್ಕರ ಆದ ನಂತರದ ವಾತಾವರಣದ ಬೆಳವಣಿಗೆ ಹಿನ್ನೆಲೆಯಲ್ಲಿ ಮತ್ತೆ ಕಿಲ್ಲರ್ BMTC ಆಗಿ ಪರಿವರ್ತನೆ ಆಗಿಬಿಡ್ತಿದೆ. ಚಾಲಕರೆಲ್ಲನೂ ವೆನ್ ದಿ ಟೈಮ್ ಆಫ್ ಡ್ರೈವಿಂಗ್ ಮೊಬೈಲಲ್ಲಿ ಮಾತಾಡ್ತಾನೆ ಹೋಗ್ತಾರೆ ಇತ್ಯಾದಿ ಇತ್ಯಾದಿ ಹೇಳಕ್ಕೆ ಹೊರಟಿದ್ದಾರೆ ಪ್ರಜಾವಾಣಿ ಅಂತ ಪ್ರಜಾವಾಣಿಯವರು. ಈ ಎಲ್ಲ ಹಿನ್ನೆಲೆಯಲ್ಲಿ ವಿಷಯ ಡೈವರ್ಟ್ ಆಗೋದು ಬೇಡ. ಚಾಲಕ ನಿರ್ವಾಹಕರನ್ನು ಬೇರೆ ಬೇರೆ ರೀತಿಯಲ್ಲಿ ಬಲಿ ಕೊಡ್ತೀವಿ ಅನ್ನೋ ಒಂದು ಈ ವಾದ ಬೇಡ. ನಾನು ಹೇಳ್ತೇನೆ, ಮೊದಲು ಬೆಂಗಳೂರು ಸಿಟಿನಲ್ಲಿ ಟ್ರಾಫಿಕ್ಕನ್ನು ಹೇಗೆ ಮ್ಯಾನೇಜ್ಮೆಂಟ್ ಮಾಡಬೇಕು ಅನ್ನೋದ್ರದ್ದು ಬಗ್ಗೆ ಇನ್ನೊಂದಷ್ಟು ಅಧ್ಯಯನನ ಆ ಕ್ಷೇತ್ರದಲ್ಲಿರೋರು ಮಾಡಬೇಕು. ಹಿಂದೆ ಒಂದು ಸಾರಿ ಈ ಡೆಕ್ಕನ್ ಹೆರಾಲ್ಡ್ ಅವರು ಮತ್ತು ಈ ಪೊಲೀಸಿನವರು ಅಲ್ಲಿ ಲೆವೆಲೆ ರೋಡ್ನಲ್ಲಿ ಒಂದು ಸಿಂಪೋಸಿಯಂ ಒಂದು ದಿವಸ ಇಟ್ಕೊಂಡಿದ್ರು. ಅಲ್ಲಿ ನಾನು ಒಂದು ಸಲಹೆ ಕೊಟ್ಟಿದ್ದೆ. ಆ ಸಲಹೆ ಹಿನ್ನೆಲೆಯಲ್ಲಿ ಬೆಂಗಳೂರು ಟ್ರಾಫಿಕ್ಕನ್ನ ಏನು ಡೆಲ್ಲಿನಲ್ಲಿ ಸಮ ಬೆಸೆ ಅಂತ ವಿಂಗಡಿಸಿದ್ರೋ ಆ ರೀತಿ ವೈಟ್ ಬೋರ್ಡ್ ಆ್ಯಂಡ್ ಯೆಲ್ಲೋ ಬೋರ್ಡ್ ಅಂತ ಟ್ರಾಫಿಕ್ಕನ್ನು ಡೈವರ್ಟ್ ಮಾಡಿ ಈ ಎಲ್ಲ ಒಂದು ಇದನ್ನು ಒಂದು ಸ್ಥಿತಿಗೆ ತರ್ಬೋದು. ಮತ್ತು ನಮ್ಮ ಈ ಫಾರಮ್ 4 ಅಂತ ಏನಿದೆ ಆ ಫಾರಮ್ 4ನಲ್ಲಿ ಒಂದು ಟ್ರಿಪ್ಗೆ ಎಷ್ಟು ಟೈಮ್ ಕೊಡ್ತಾರೆ ಆ ಟೈಮ್ ಅತ್ಯಂತ ಶ್ರಿಂಕ್ ಮಾಡಿಟ್ಟಿದ್ದಾರೆ. ಸ್ಟೇರಿಂಗ್ ಅವರ್ಸ್ನಲ್ಲಿ ಕೆಲಸ ಮಾಡಬೇಕು ಅನ್ನೋ ಥರ ಮಾಡಿದ್ದಾರೆ. ಅದು ಸ್ವಲ್ಪ ರಿಲೀಫ್ ಮಾಡಿದರೆ ನಿಧಾನವಾಗಿ ಎಚ್ಚರಿಕೆಯಿಂದ ಪ್ರಾಮಾಣಿಕವಾಗಿ ಸುರಕ್ಷಿತವಾಗಿ ನಮ್ಮ ಚಾಲಕರು ಚಾಲನೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಇಷ್ಟೆಲ್ಲ ಆದ ಮೇಲೂ ಇವತ್ತು ಒಟ್ಟಾರೆ ಆಕ್ಸಿಡೆಂಟ್ಗಳು ಬೆಂಗಳೂರಲ್ಲಿ ನಡೀತಿದೆ. ಅದರಲ್ಲಿ 100ರಲ್ಲಿ 0.01 ಮಾತ್ರ BMTCಯಿಂದ ಆಗ್ತಿರೋದು ಅನ್ನೋ ಒಂದು ಎಚ್ಚರಿಕೆಯನ್ನು ಸಾರ್ವಜನಿಕರು, ಮಾಧ್ಯಮಗಳು ಮತ್ತು ಸರ್ಕಾರ ಸಹ ಗಮನ ಕೊಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯಿಸ್ತೇನೆ. ನಾನು KR ವಿಜಯಕುಮಾರ್, KSRTC ಆ್ಯಂಡ್ BMTC ಯುನೈಟೆಡ್ ಎಂಪ್ಲಾಯೀಸ್ ಯೂನಿಯನ್ ಅಧ್ಯಕ್ಷ. ನಮಸ್ಕಾರ.